ಅಮ್ಮ ಲಕ್ಷ್ಮಿ ತಾಯಿ. ಓ ನಮ್ಮರೆ ಕ್ಲೀನ್ ಮಾಡಬೇಕು ಅನ್ನಿಸ್ತದೆ. ಅದಕ್ಕೇನಂತೆ, ಬನ್ನಿ ಮಾಡೋಣ. ನಮ್ಮರೆ ನೀವು ಮನೆಗೆ ಹೋಗಿ ಮನೇಲಿ ಅಮ್ಮ ಒಬ್ಬರೇ ಅವರೇ, ನಾನು ಕ್ಲೀನ್ ಮಾಡ್ತೀನಿ. ಏನು ಪರವಾಗಿಲ್ಲ ರಾಮೋರೆ. ನಮ್ಮರೆ ಬುಡಿ ನಾನು ಮಾಡ್ತೀನಿ. ನಾನು ಮಾಡ್ತೀನಿ, ನೀವು ಹೋಗಿ. ಹೋಗಿ ಅಂದೆ. ನಮ್ಮರೆ ಹೋ ರಾಮೋರೆ. ರಾಮೋರೆ, ಚಿಕ್ಕ ದೀಪಗಳೆಲ್ಲ ಈ ಟೇಬಲ್ ಮೇಲೆ ಇಡೋಣ, ದೊಡ್ಡ ದೀಪಗಳನ್ನೆಲ್ಲ ಅಲ್ಲೆಲ್ಲ ಇಡೋಣ. ಹಾಂ ಆಯಿತು. ನಮ್ಮರೆ ನಾನು ಗಿರಾಕಿಗಳನ್ನ ನೋಡ್ಕೊತೀನಿ, ನೀವು ಲೆಕ್ಕ ನೋಡ್ಕೊಳ್ಳಿ. ಹಾಂ ಓಕೆನಾ? ವಾಕೆ ವಾಕೆ. ನಮ್ಮರೆ ಶಾನೆ ಆಯ್ತು ನಿಮ್ಮದು. ನೀನು ನೋಡ್ಕೊಳಕ್ಕೆ ಒಪ್ಕೊಂಡಿದ್ದೆ ಆ ಡಬ್ಬದಲ್ಲಿರೋ ಹಣ ಹೊಡೆಯೋಣ ಅಂತ. ಈಗ ನೋಡಿದ್ರೆ ಆ ಡಬ್ಬನೇ ಖಾಲಿ. ಥೂ, ಎಲ್ಲ ನನ್ನ ಕರ್ಮ. ನಿನ್ನ ನೋಡ್ಕೊಳ್ಳೋ ಕೆಲಸ ಸಿಕ್ಕೈತೆ. ಏಯ್, ನಿನ್ನ ಕೈಲಿ ನೋಡ್ಕೊಳಕ್ಕಾಗಿಲ್ಲ ಅಂದರೆ ಅವತ್ತೇ ಅವ್ರಿಗೆ ಆಡಬೇಕಾಗಿತ್ತು. ಇಲ್ಲಿ ಕುಂತ್ಕೊಂಡು ಏನಕ್ಕೆ ಗೊಣಗ್ತಾ ಇದೆಯೋ? ಅಲ್ಲ ರೀ, ಅದು ಏಯ್ ಮುಚ್ಚೆ ಬಾಯಿ. ಅಮ್ಮ, ಇವಳು ಏನೇ ಮಾತಾಡ್ರು ಮನ್ಸಿಗೆ ಹಚ್ಕೋಬೇಡಿ. ಅವಳು ಹಂಗೆ ರಾಕ್ಷಸಿ. ನನ್ನ ಸ್ವಂತ ತಾಯಿನೇ ಮನೆಯಿಂದ ಆಚೆಗೆ ಹಾಕ್ದವಳು. ಇವಳನ್ನ ರಂಗಣ್ಣ, ಇದೇಕೆ ಏನಾಯ್ತು? ಏನಿಲ್ಲ, ಅಮ್ಮಂಗೆ ಬೇಜಾರಾಗ್ತಾ ಇತ್ತಲ್ಲ,
ಅದಕ್ಕೆ ನಾ ಇಬ್ಬರು ಸೇರ್ಕೊಂಡು ಡ್ರಾಮಾ ಆಡ್ತಾ ಇದ್ದೀವಿ. ಓ ರಂಗಣ್ಣ ಸೂಪರ್ ನೀವು. ಅಮ್ಮ ನೋಡಿದ್ರಾ, ರಂಗಣ್ಣ ನಿಮಗೋಸ್ಕರ ಮನೇಲಿ ಒಂದು ನಾಟಕದ ಕಂಪ್ನಿನ ಶುರು ಮಾಡಿಬಿಟ್ಟವ್ರೆ. ಅದು ಸರಿ, ನೀವೇನು ಬೆಳಿಗ್ಗೆ ಹೋದವರು ಇವಾಗ ಬರ್ತಿದ್ದೀರಾ? ಓ ನಿಮ್ಗೆ ಒಳ್ಳೆ ಇಲ್ಲ ಅಲ್ವಾ? ಈ ಕಿತ ದೀಪಾವಳಿ ಹಬ್ಬಕ್ಕೆ ಸಂತೆ ಬೀದಿಲಿ ಅಂಗಡಿ ಹಾಕೋಕೆ ಜಾಗ ಕೊಡ್ತೀನಿ ಅಂತ ಅಂದ್ಬಿಟ್ಟು ಐರಣ್ಣನ ಫ್ರೆಂಡ್ಸ್ ಒಬ್ರು ಹೇಳಿದ್ರು. ಶಬಾಷ್, ಇದು ವಿಷಯ ಅಂದರೆ. ಊರಿಗೆ ಹೊಸದಾಗಿ ಬಂದಿದ್ರು, ಎಲ್ಲ ಕೆಲಸಗಳಿಗೂ ಕೈ ಹಾಕ್ತಾ ಇದೀಯ. ನಿನ್ನ ಮೆಚ್ಚಲೇಬೇಕು ರಮಣ. ಇಬ್ಬರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ. ಓ, ಮುದುಕಿ ದುಡ್ಡಲ್ಲಿ ಅಂಗಡಿ ಇಡ್ತಿದ್ದೀರಾ? ಅದು ದೀಪದ ಅಂಗಡಿ. ಹಂಗಾರೆ ನಂದಿತಾ ಅಮ್ಮತ್ತವ ಇದ್ರ ಬಗ್ಗೆ ಬತ್ತಿ ಇಡೋದೇಯ? ಅಮ್ಮ ಬನ್ನಿ ಬನ್ನಿಮ್ಮ, ತಕೊಳ್ಳಿ. ನಿಮ್ಮ ಕೈಯಾರ ನೀವೇ ಮೊದಲನೇ ದೀಪ ಹಚ್ಚಿ. ತಕೊಳ್ಳಿ, ಹಚ್ಚಿ. ಹಚ್ಚಿ. ನಮ್ಮರೆ ಅಮ್ಮನ ಕೈ ಹಿಡ್ಕೊಂಡು ನೀವೇ ದೀಪ ಹಚ್ಚಿ. ಬನ್ನಿ ಅಮ್ಮ ಬನ್ನಿ. ಅಮ್ಮ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಾಂ ಹಂಗೆ. ಅಮ್ಮರ ದೀಪ ಹಚ್ಚಿ. ಹಚ್ತೀನಿ. ಪ್ರೀತಿ ಅರೆ ಎಲ್ಲ ದಿದ್ಗಳು ಸಂದ ಕಾಣ್ತಾವಲ್ವಾ? ಯಾವುದು ಡೊಂಕ ಪಂಕ ಇಲ್ಲ ತಾನೆ? ಮತ್ತೆ ನನ್ನ ಗಂಡ ಮಾಡಿದ್ದು ಅಂಕ್ ಡೊಂಕ್ ಆಗಿರುತ್ತಾ? ಎಲ್ಲ ಪರ್ಫೆಕ್ಟ್ ಆಗೇ ಇರುತ್ತೆ. ಸ್ಯಾನೆ ಶ್ರಮ ಪಟ್ಟು ದುಡಿಯೋರ್ನ ಯಾವ್ರ ಕೈ ಬಿಡೋಕ್ಕಿಲ್ಲ ಅಂತ ಹೇಳ್ತಾರೆ. ನಾವು ನಮ್ಮ ಕೈಯಿಂದ ಆದಷ್ಟು ಶ್ರಮ ಪಟ್ಟು ನಾವು ಇದನ್ನೆಲ್ಲ ಮಾಡೀವಿ. ನಾಳೆ ಬೆಳಗ್ಗೆನೇ ವ್ಯಾಪಾರ ಶುರು ಮಾಡ್ತೀವಿ. ಏನು ತೊಂದರೆ ಇಲ್ದಂಗೆ, ಯಾವುದೇ ಅಡ್ಡಿ ಆತಂಕ ಇಲ್ದಂಗೆ ವ್ಯಾಪಾರ ಆಗಬೇಕು. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಅಮ್ಮ ಎದೊಳಿ ಎದೊಳಿ ಹೇಳ್ತೀನಿ ಹಂಗೆ ನೆತ್ತಿಗೆ. ಅಮ್ಮ ನಮ್ಗೆ ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡಿಮ್ಮ. ಪೈಲ್ವಾನ್ರೆ, ನಮಗೂ ನಿಮಗೂ ಇವತ್ತಿಂದಲೇ ದೀಪಾವಳಿ ಹಬ್ಬ ಶುರುವಾಗೋಗೈತೆ. ಇರಿ ಕೈ ಕೊಡಿ. ಕೊಡಿ ಕೈ. ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮರ
ನೀವು ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಸ್ಯಾನೆ ಮುದ್ದನಿಸ್ತದೆ. ಸ್ಯಾನೆ ಮುದ್ದಾದ್ರೆ ಏನು ಮಾಡ್ತೀರಾ? ಏನು ಮಾಡ್ತೀನಾ? ಅಮ್ಮ, ಆ ದೀಪ ನೋಡಿ ಹೆಂಗೆ ಬರ್ತೈತೆ? ಹಿಂಗೆ ಮಾಡ್ತೀನಿ. ಸಾಹೇಬ್ರೆ, ನಾನು ಮಾಡ್ತೀನಿ ಬನ್ನಿ. ಪರವಾಗಿಲ್ಲ ಬಿಡಿ ಸಾಧಕ. ಯಾರು ಇಲ್ದಿರೋ ಮನೆಯಲ್ಲಿ ಯಾರು ದೀಪ ಹಚ್ಚಿದ್ರು ಕತ್ಲೇನೆ. ನೆನಪಿದೆಯಾ ಸಾಧಕ? ಹೋದ ವರ್ಷ ದೀಪಾವಳಿ ದಿವಸ ನಾನು ನನ್ನ ಇಬ್ಬರು ಸೊಸೆಂದರಿಗೂ ಹೇಳಿದ್ದೆ, ಮುಂದಿನ ವರ್ಷ ದೀಪಾವಳಿ ಬರೋ ಅಷ್ಟೊತ್ತಿಗೆ ನನಗೆ ಮೊಮ್ಮಕ್ಕಳನ್ನು ಕೊಡಬೇಕು ಅಂತ. ರಾಮ ನಾಚ್ಕೊಂಡ. ರಾಮ, ಜಾನಕಿ, ಮುಂದಿನ ವರ್ಷ ದೀಪಾವಳಿಗೆ ದೀಪ ಹಚ್ಚಕ್ಕೆ 2 ಪುಟಾಣಿ ಕೈಗಳು ನಿಮ್ಮ ಕಡೆಯಿಂದ ಬರಬೇಕು. ಈ ಮನೆಯ ಹಿರಿಯ ಮಗನಾದ ರಾಮ ಮತ್ತು ಗರ್ಭದಲ್ಲಿರೋ ಮಗು ಒಂದೇ ಮನೆಯಲ್ಲಿದ್ದರೆ ಮನೆ ಯಜಮಾನರಾದ ನಿಮಗೆ ಪ್ರಾಣಾಪಾಯ ಖಂಡಿತ. ವಿಪರ್ಯಾಸ ನೋಡಿ ಸಾಧಕ. ನಾನು ಮೊಮ್ಮಗು ಬೇಕು ಅಂತ ಆಸೆ ಪಟ್ಟು ಕೇಳ್ಕೊಂಡೆ. ಆದರೆ ಅದೇ ಮೊಮ್ಮಗುವಿಂದ ನನ್ನ ರಾಮ ಜಾನಕಿ ಮನೆ ಬಿಟ್ಟು ಹೋಗುವಾಗ ದೊಡ್ಡವ್ರು ಹೇಳೋರು, ಬೇಡ್ಕೊಳ್ಳುವಾಗ ಹುಷಾರಾಗಿ ನೋಡ್ಕೊಂಡು ಬೇಡ್ಕೊಡ್ರು, ಆ ದೇವರು ಎಲ್ಲದಕ್ಕೂ ತಥಾಸ್ತು ಅಂದ್ಬಿಡ್ತಾನೆ ಅಂತ. ಏನೇನೋ ಕೇಳ್ಕೊಂಡವ್ ನಾನು ನನ್ನ ಮಗ ಶಾಶ್ವತವಾಗಿ ನನ್ನ ಜೊತೆ ಇರಬೇಕು ಅಂತ ಕೇಳ್ಕೊಳ್ಳೋದನ್ನ ಮರ್ತ್ಬಿಟ್ಟಲ್ಲ ಸಾಧಕ. ಊರೆಲ್ಲ ಹಬ್ಬ ಶುರುವಾಗಿದೆ. ಇಡೀ ಊರಿಗೆ ಬೆಳಕು ಕೊಡುವಷ್ಟು ಕಳೆ ಪ್ರತಿ ವರ್ಷ ನಮ್ಮನೇಲಿರ್ತಿತ್ತು. ಆದ್ರೆ ಈಗ ಇಲ್ಲ ಸಾರ್ಥಕ, ನಾನು ಬಿಡಕ್ಕಿಲ್ಲ. ಏನೇ ಆಗ್ಲಿ ರಾಮ ಈ ಮನೆಗೆ ವಾಪಸ್ ಬರಲೇಬೇಕು. ಅವನು ಎಲ್ಲಾನ ಇರ್ಲಿ, ಹೆಂಗಾರ ಮಾಡಿ ಅವನು ಹುಡುಕಿ ಕರ್ಕೊಂಡು ಬಂದೇ ಬರ್ತೀನಿ. ಮದುವೆಗೂ ಮುಂಚೆ ಹೆಣ್ಮಕ್ಳು ತವ್ರ ಮನೇನ ಎಷ್ಟೇ ಹಚ್ಕೊಂಡಿದ್ರು, ಮದುವೆ ನಂತರ ಗಂಡನ ಮನೇನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ವಲ್ಲ. ಮಗಳನ್ನ ನೋಡಬೇಕು ಅನ್ನೋ ಸ್ವಾರ್ಥ ನಮ್ಮದಾದರೆ ಗಂಡನಿಗೆ ಸಾಥ್ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ. ಸುಶಿ, ಏನಾಯ್ತೆ? ನನಗೇನಾದ್ರೂ ನಿಮ್ಗೇನು? ಗೊರಕೆ ಹೊಡ್ಕೊಂಡು ಮಲಗಿರ್ತೀರಲ್ಲ, ಸುಮ್ಮನೆ ಮಲ್ಕೊಳ್ಳಿ. ನಾನೆಲ್ಲ ಗೊರಕೆ ಹೊಡೆದೆ? ನಾನು ಇನ್ನೂ ನಿದ್ದೆನೆ ಮಾಡಿಲ್ಲ. ಮಗಳನ್ನ ಕರ್ಕೊಂಡು ಬರಕ್ ಹೋಗಿದ್ರಲ್ಲ, ಅವಳನ್ನ ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡು ಬರ್ಬೇಕು ತಾನೆ. ಹಾಗೆ ಬಂದಿದ್ದೀರಲ್ರಿ. ನೀವೆಂತ ಅಪ್ಪ? ಎಲ್ಲ ಕಷ್ಟನೂ ನನ್ನೊಬ್ಳಿಗೆ. ನಾನ್ ತಾನೇ ಮಗಳನ್ನ ತುಂಬಾ ಹಚ್ಕೊಂಡಿರೋದು. ನಾನೇ ಹೋಗಿ ಕರಿಬೇಕಿತ್ತು. ಅಮ್ಮ ಅನ್ನೋ ಮಮಕಾರದಿಂದ ನನ್ನನ್ನು ತಪ್ಕೊಂಡು ಹತ್ತು ನನ್ನ ಜೊತೆ ಬಂದಿರೋಳು. ಓ, ಭ್ರಮೆ. ಏನಂದ್ರೆ? ನಾನು ಎಷ್ಟು ಸಲ ಹೇಳಿದ್ದೀನಿ ಸುಶಿ ನಿಂಗೆ, ಜಾನು ಡಿಸೈಡ್ ಮಾಡ್ಕೊಂಡು ಆಗಿದೆ, ಅವಳು ಮನ್ಸು ಬದಲಾಯಿಸಕ್ ಆಗಲ್ಲ ಅಂತ. ನಾನು ಅಷ್ಟೇ ರೀ, ನಿಮ್ಮ ಮಾತನ್ನು ಕೇಳಲ್ಲ. ದಯವಿಟ್ಟು ನನಗೆ ಸಮಾಧಾನ ಮಾಡೋದಕ್ಕೆ ಬರಬೇಡಿ.
ಸುಶಿ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಮಾವ ಮಗುವಾದನು ಓ ಅಯ್ಯೋ ತಾನ ತಾನ ಅಯ್ಯೋ ನಮ್ಮರೆ ನೀವ್ಯಾಕೆ ಬರೋಕ್ ಹೋದ್ರಿ? ಇಲ್ಲಲ್ಲ, ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ನಾನೇ ನಿಮಗೆ ಎಣ್ಣೆ ಹಚ್ಚೋಣ ಅಂತ ಬಂದೆ. ಏನು ನೀವು ಹಚ್ತೀರಾ? ಬೇಡ ಬೇಡ, ನಾನು ಹಚ್ಕೊತೀನಿ, ಅಲ್ಲಿ ಮಾಡ್ಬಿಟ್ಟು ಹೋಗಿ. ಇಲ್ಲ ರಾಮೋರೆ, ನಾನೇ ನಿಮ್ಗೆ ಎಣ್ಣೆ ಹಚ್ಚಬೇಕು. ಅಯ್ಯೋ ನಮ್ಮವ್ರೆ, ನಾನು ಹಚ್ಕೋತೀನಿ ಅನ್ನಲ್ಲ ಬುಡಿ. ಇಲ್ಲ ರಾಮೋರೆ, ನಾನೇ ನಿಮ್ಗೆ ಎಣ್ಣೆ ಹಚ್ಚಬೇಕು, ಬನ್ನಿ ಇಲ್ಲಿ. ಅಲ್ಲ ಬೇಡ ನಮ್ಮವ್ರೆ, ನಾನೇ ಹಚ್ಕೋತೀನಿ, ನೀವು ಹಚ್ಬೇಡಿ. ಸರಿ, ಹಾಗಾದ್ರೆ ತಗೊಳ್ಳಿ, ನೀವೇ ಎಣ್ಣೆ ಹಚ್ಕೊಳ್ಳಿ. ನಮ್ಮವ್ರೆ ಹೋಗಿ ಅಂದರೆ ಹೊಂಟೋಗ್ಬಿಡೋದಾ? ರಾಮೋರೆ, ಕೈ ಬಿಡಿ. ದೀಪಾವಳಿಗೆ ಹೆಂಡ್ತಿನೇ ಎಣ್ಣೆ ಇಟ್ಟು ಸ್ನಾನ ಮಾಡಿಸ್ಬೇಕು. ನನಗೆ ಕೆಲಸ ಇದೆ. ನಮ್ಮವ್ರೆ ಏನೇ ಕೆಲಸ ಇದ್ರೂ ಇದಾದ್ಮೇಲೆ ಎಣ್ಣೆ ಹಚ್ಚಿ. ಯಾಕೆ ನಮ್ಮವ್ರೆ ನಗ್ತಾ ಇದ್ದೀರಿ? ಹೋದ ವರ್ಷ ದೀಪಾವಳಿಗೆ ಎಣ್ಣೆ ಸ್ನಾನ ಮಾಡಿಸ್ಕೊಳಕ್ ಎಷ್ಟು ಆಟಾಡ್ಸಿದ್ರಿ ನೀವು. ಓ, ಈ ಕಿತ್ತನ ಆಟ ಆಡಿಸ್ಲಾ? ರಾಮೋರೆ, ಆಮ್ಯಾಕೆ ಅಮ್ಮ ಬಂದ್ಬಿಡ್ತಾರೆ. ರಾಮೋರೆ, ಶಾನೆ ಆಯ್ತು ನಿಮ್ದು, ಬನ್ನಿ. ಆಯ್ತಾಯ್ತು. ನಮ್ಮರೇ ಸ್ಯಾನೆ ಇತ್ತವಾಗೈತೆ.